ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, ಇಂದಿನ ತರಗತಿ 5ನೇ ತರಗತಿಯ ಗಣಿತ ವಿಷಯದ 2ನೇ ಅಧ್ಯಾಯ ಸಂಕಲನದ 2ನೇ ಅವಧಿಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ಕೂಡ ನೀವು ನಿಮ್ಮ ಜೊತೆಗೆ ಪುಸ್ತಕ ಮತ್ತು ಪೆನ್ನನ್ನು ಇಟ್ಕೊಂಡಿದ್ದೀರಾ ಅಲ್ವಾ ಮಕ್ಕಳೇ? ಇವತ್ತೇನು ಕಲಿಬೇಕು ಅಂತ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಸರಿ, ಹಾಗಾದರೆ ಹಿಂದಿನ ತರಗತಿಯಲ್ಲಿ ಹೋಮ್ವರ್ಕು ಯಾರ್ಯಾರೆಲ್ಲ ಸರಿಯಾಗಿ ಮಾಡಿದ್ದೀರಾ ಚೆಕ್ ಮಾಡ್ಕೊಂಬರೋಣವಾ? ನೋಡಿ, ಹಿಂದಿನ ತರಗತಿಯಲ್ಲಿ ಕೊಟ್ಟಿರ್ತಕ್ಕಂಥ ಲೆಕ್ಕಗಳು ಈ 5 ಅಂಕಿ ಸಂಖ್ಯೆಗಳನ್ನು ಕೂಡಿಸ್ಬಿಟ್ಟು ಮೊತ್ತ ತಿಳಿಸಿ ಅಂತ ನೀವೆಲ್ಲರೂ ಮಾಡಿರ್ತೀರಾ. ಒಂದ್ಸತಿ ಉತ್ತರನ ಚೆಕ್ ಮಾಡ್ಕೊಂಬಿಡೋಣ. ನೋಡಿ, ಮೊದಲನೇ ಪ್ರಶ್ನೆಗೆ ಉತ್ತರ 58,989. ಎರಡನೇ ಪ್ರಶ್ನೆಗೆ 75,766. ಹಾಗೆ ಮೂರನೇ ಪ್ರಶ್ನೆಗೆ 68,949. ಎಲ್ಲರೂ ಸರಿಯಾಗಿ ಮಾಡಿದ್ದೀರಲ್ವಾ? ವೆರಿ ಗುಡ್. ಈಗ ನಿಮ್ಮ ಒಂದು ಕುತೂಹಲ ಕೆರಳಿಸೋದಕ್ಕೆ ಇಲ್ಲಿ ಒಂದು ಸಂಖ್ಯಾಬಂಧವನ್ನು ಕೊಟ್ಟಿದ್ದೀನಿ ನಾನು. ಏನಿಲ್ಲ, ಎರಡೇ, ಒಂದು ಅಡ್ಡ ಸಾಲಿನಲ್ಲಿ ನಂಬರನ್ನು ಬರಿಬೇಕು, ಒಂದು ಉದ್ದ ಸಾಲಿನಲ್ಲಿ ನಂಬರನ್ನು ಬರಿಬೇಕು. ಆದರೆ ಏನು ಬರಿಬೇಕು? ಇಲ್ಲಿ ಪ್ರಶ್ನೆ ಇದೆ ನೋಡಿ, ಓದ್ತೀನಿ, ಕೇಳಿಸ್ಕೊಳ್ಳಿ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗೆ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಯನ್ನು ಸೇರಿಸಿ. ಹಾಗೆ ಎರಡನೇ ಪ್ರಶ್ನೆ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆಗೆ 900 ಸೇರಿಸಿ. ಮಕ್ಕಳೇ, ನೀವೆಲ್ಲರೂ ರೆಡಿ, ಪೆನ್ನು ಪುಸ್ತಕ ಇಟ್ಕೊಂಡಿದ್ದೀರಲ್ಲ, ಬರ್ಕೋತಾ ಇದ್ದೀರಲ್ವಾ? ವೆರಿ ಗುಡ್. ಹಾಂ, ಕೆಲವು ಮಕ್ಕಳು ಉತ್ತರನೇ ಹೇಳ್ತಾ ಇದ್ದೀರಾ. ವೆರಿ ಗುಡ್. ನೋಡೋಣ ಹಾಗಾದರೆ ಯಾರ್ಯಾರು ಮಾಡಿಲ್ಲ ಸರಿಯಾಗಿ ತಿಳ್ಕೊಳ್ಳಿ. 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಅಂದರೆ ಯಾವುದು ಮಕ್ಕಳೇ? ಸರಿಯಾಗಿ ಹೇಳಿದ್ರಿ, 10,000. ಅದಕ್ಕೆ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಅಂದರೆ ಯಾವುದು? 999. ಎರಡನ್ನೂ ಒಟ್ಟು ಸೇರಿಸಿದಾಗ ಅಂದರೆ ಸಂಕಲನ ಮಾಡಿದಾಗ ಎಷ್ಟು ಬಂತು ಮಕ್ಕಳೇ? ವೆರಿ ಗುಡ್, 10,999. ಇದನ್ನ ಎಲ್ಲಿ ಬರಿಬೇಕು? 1ನೇ ಪ್ರಶ್ನೆ. 1ನೇ ಪ್ರಶ್ನೆಗೆ ನಂಬರ್ ಎಲ್ಲಿದೆ ಇಲ್ಲಿ? ಕರೆಕ್ಟ್, ಅಡ್ಡ ಸಾಲಿನಲ್ಲಿದೆ. ಹಾಗಾಗಿ ಅಡ್ಡ ಸಾಲಿನಲ್ಲಿ ಉತ್ತರ ನಮಗೆ 10,999. ವೆರಿ ಗುಡ್. ಅದೇ ರೀತಿ ಎರಡನೇ ಪ್ರಶ್ನೆ ನೋಡಿ, 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ 1000. ಅದಕ್ಕೆ 900 ಸೇರಿಸಿದಾಗ ನಮಗೆ ಬರೋ ಅಂಥ ಉತ್ತರ 1900. ಹಾಗಾದರೆ ಎರಡನೇ ಪ್ರಶ್ನೆ ಕಂಬ ಸಾಲಿನಲ್ಲಿ ಬರಿಬೇಕು. ಅಲ್ಲಿ ಎರಡನೇ ನಂಬರ್ ಆಗಲೇ 9 ಬಂದುಬಿಟ್ಟಿದೆ. ಹಾಗಾದರೆ 1900 ಅಂಥೇಳಿ ನಮ್ಮ ಉತ್ತರ. ಚೆನ್ನಾಗಿತ್ತಲ್ವ ಮಕ್ಕಳೇ ಸಂಖ್ಯೆ ಬಂದ? ಸರಿಯಾಗಿ ಹೇಳಿದ್ರಿ ಮಕ್ಕಳೇ. ನಾವು ಸುಲಭವಾಗಿ ಸಂಕಲನವನ್ನು ಮಾಡೋದಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಮಾದರಿ ಇಲ್ಲಿದೆ. ಇದನ್ನು ನಾವು ಸಂಕಲನ ಚಕ್ರ ಅಂತ ಕರಿಬಹುದು. ಇದನ್ನು ಹೇಗೆ ಉಪಯೋಗಿಸ್ಕೊಳ್ಳೋದು, ಎಲ್ಲಿವರೆಗೂ ಸಂಕಲನ ಮಾಡ್ಬೋದು ಅಂದರೆ, 1 ಅಂಕಿ ಸಂಖ್ಯೆಗಳಿಂದ ಹಿಡಿದು ಆ 2 ಸಂಖ್ಯೆಗಳ ಮೊತ್ತ 22 ಬರೋವರೆಗೂ ಈ ಸಂಕಲನ ಚಕ್ರವನ್ನು ನಾವು ಉಪಯೋಗಿಸ್ಕೋಬೋದು. ಹೇಗೆ ಉಪಯೋಗಿಸ್ಕೋಬೋದು ಇಲ್ಲಿ ಗಮನಿಸಿ. ಈ ಒಂದು ಬಾಣದ ಗುರುತು 1 ತೋರಿಸ್ತಾ ಇದೆ. 1ಕ್ಕೆ 1 ಕೂಡಿಸಿದ್ರೆ ಮೊತ್ತ 2. 1ಕ್ಕೆ 2 ಕೂಡಿಸಿದ್ರೆ ಮೊತ್ತ 3. ಹೀಗೆ 1ಕ್ಕೆ 5 ಕೂಡಿಸಿದ್ರೆ ಮೊತ್ತ 6. ಹೀಗೆ ನಾವು 22ವರೆಗೂ ನೋಡ್ಬೋದು. ಹೇಗೆ? 1ಕ್ಕೆ 21 ಕೂಡಿಸಿದ್ರೆ ಮೊತ್ತ 22. 22ರಿಂದ ಆಚೆಗೆ ನಮಗೆ ಮೊತ್ತ ಸಿಗಲ್ಲ. ಹಾಗೆ ನಿಮಗೆ ಉದಾಹರಣೆಗೆ ಬಿಡಿ ಸ್ಥಾನದಲ್ಲಿ 5 ಮತ್ತು 7 ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಈಗ ಬಾಣದ ಗುರುತನ್ನು 5 ಇಟ್ಕೊಳ್ಳಿ. 5ಕ್ಕೆ 7 ಕೂಡಿಸಿದ್ರೆ ಮೊತ್ತ 12. 5, 11 ಅಂತ ಅಂದ್ಕೊಳ್ಳಿ. 5ಕ್ಕೆ 11 ಕೂಡಿಸಿದ್ರೆ ಮೊತ್ತ 16. ನೋಡಿ, 5ಕ್ಕೆ 11 ಕೂಡಿಸಿದ್ರೆ ಮೊತ್ತ 16. ಹೀಗೆ ಸುಲಭವಾಗಿ ನಾವು ಮೊತ್ತಗಳನ್ನು ಕಂಡುಹಿಡಿಬೋದು. ಇವತ್ತಿನ ಅವಧಿಯಲ್ಲಿ ನಾವು
5 ಅಂಕಿಯ ಸಂಖ್ಯೆಗಳನ್ನು ಸಂಕಲನ ಮಾಡೋದು ಕಲ್ತಿದ್ದೀರಾ ನೀವು. ಆದರೆ ಇವತ್ತಿನ ಅವಧಿಯಲ್ಲಿ ನೀವು ದಶಕ ತಗೊಂಡು ಹೇಗೆ ಸಂಕಲನ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ. ಇಲ್ಲಿ 2 5 ಅಂಕಿಯ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಸರಿಯಾಗಿ ಓದ್ಕೊಳ್ಳಿ, ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಳ್ಳಿ ಅಂತ ಆವತ್ತೇ ಹೇಳಿದ್ದೆ ಅಲ್ವಾ? ಓಕೆ, ಇಲ್ಲಿ 38,765 ಒಂದನೇ ಸಂಖ್ಯೆ, ಇನ್ನೊಂದನೇ ಸಂಖ್ಯೆ 25,978. ಹಾಗಾದರೆ ಸುಲಭವಾಗಿ ಹೇಗೆ ದಶಕ ತಗೊಂಡು ಕೂಡಿಸೋದು ಅನ್ನೋದನ್ನು ನಾವು ಒಂದು ಚಟುವಟಿಕೆ ನೋಡಿಕೊಂಡು ಕಲ್ತ್ಕೊಳ್ಳೋಣ. ಮಕ್ಕಳೇ, 5 ಅಂಕಿ ಸಂಖ್ಯೆಗಳ ಸಂಕಲನವನ್ನು ನಾವು ಈಗ ಅರ್ಥೈಸ್ಕೊಳ್ಳೋಣ. ಇಲ್ಲಿ 2 5 ಅಂಕಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಮೊದಲನೇ ಸಂಖ್ಯೆ 38,765, ಎರಡನೇ ಸಂಖ್ಯೆ 25,978. ನಾವು ಸುಲಭವಾಗಿ ಸಂಕಲನ ಕ್ರಿಯೆಯನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಕಲರ್ ಬಿಲ್ಲೆಗಳನ್ನು ಬಳಸ್ತಾ ಇದ್ದೇವೆ. ನೋಡಿ, ಬಿಡಿಗಳನ್ನು ಹಳದಿ ಬಿಲ್ಲೆಯಿಂದ ನಾವು ಗುರುತಿಸ್ತಾ ಇದ್ದೇವೆ. ಹತ್ತುಗಳನ್ನು ನೀಲಿ ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದೇವೆ. ನೂರುಗಳನ್ನು ಹಸಿರು ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದೇವೆ. ಸಾವಿರಗಳನ್ನು ಕೆಂಪು ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದೇವೆ. ಹಾಗೆ 10,000 ಬಿಲ್ಲೆಗಳನ್ನು ಬಿಳಿ ಬಿಲ್ಲೆಗಳಿಂದ ಗುರುತಿಸ್ತಾ ಇದ್ದೇವೆ. ನೀವು ಇಲ್ಲಿ ಗಮನಿಸಬೇಕು, ಈ ಹಳದಿ ಬಿಲ್ಲೆಗಳು 10 ಆದರೆ ಅದು ನೀಲಿ ಬಣ್ಣದ ಒಂದು ಬಿಲ್ಲೆಗೆ ಅಂದರೆ 10ರ ಸ್ಥಾನದ ಒಂದು ಬಿಲ್ಲೆಗೆ ಸಮ. ಹಾಗೆ ನೀಲಿ ಬಣ್ಣದ 10 ಬಿಲ್ಲೆಗಳು 100ರ ಸ್ಥಾನದ ಅಂದರೆ ಹಸಿರು ಬಣ್ಣದ ಒಂದು ಬಿಲ್ಲೆಗೆ ಸಮ. ಹಾಗೆ 100 ಅಂದರೆ 100ರ ಸ್ಥಾನದ ಹಸಿರು ಬಿಲ್ಲೆಗಳು 10, ಇವು 1000 ಸ್ಥಾನದ ಒಂದು ಬಿಲ್ಲೆಗೆ ಸಮ. ಹಾಗೆ 1000 ಸ್ಥಾನದ 10 ಬಿಲ್ಲೆಗಳು 10,000 ಸ್ಥಾನದ ಒಂದು ಬಿಲ್ಲೆಗೆ ಸಮ. ಯಾವತ್ತೂ ನೀವು ಇದು 10 ಪಟ್ಟು ಜಾಸ್ತಿ ಆಗ್ತಾ ಹೋಗೋದನ್ನು ಮರಿಬಾರ್ದು. ಈಗ ಮೊದಲನೇ ಸಂಖ್ಯೆಯನ್ನು ನಾವು ನೋಡೋದಾದರೆ 38,765. ಹಾಗಾದರೆ ಬಿಡಿಗಳು ಎಷ್ಟಿಡಬೇಕು? ನಾವು 5 ಇಡಬೇಕು. ಸೊ ಇಲ್ಲಿ ಹಳದಿ ಬಣ್ಣದ ಬಿಲ್ಲೆಗಳನ್ನು 5 ಇಡೋಣ. 1 2 3 4 5. 10ನೇ ಸ್ಥಾನದಲ್ಲಿ ಅಂದರೆ ನೀಲಿ ಬಣ್ಣದ ಬಿಲ್ಲೆಗಳನ್ನು 6 ಇಡೋಣ. 1 2 3 4 5 6. 100ನೇ ಸ್ಥಾನದ ಅಂದರೆ ಹಸಿರು ಬಣ್ಣದ ಬಿಲ್ಲೆಗಳನ್ನು 7 ಇಡೋಣ. 1 2 3 4 5 6 7. ಹಾಗೆ 1000 ಸ್ಥಾನದ ಕೆಂಪು ಬಣ್ಣದ ಬಿಲ್ಲೆಗಳನ್ನು 8 ಇಡೋಣ. 1 2 3 4 5 6 7 8. ಹಾಗೆ 10,000 ಸ್ಥಾನ ಅಂದರೆ ಬಿಳಿಯ ಬಣ್ಣದ ಬಿಲ್ಲೆಗಳನ್ನು 3 ಇಡೋಣ. 1 2 3. ಇದು ಮೊದಲನೇ ಸಂಖ್ಯೆಗೆ ಸಂಬಂಧಿಸಿದಂತೆ ಬಣ್ಣದ ಬಿಲ್ಲೆಗಳನ್ನು ಇಟ್ಟಿದ್ದೀವಿ. ಈಗ ಎರಡನೇ ಸಂಖ್ಯೆ 25,978. ಹಾಗಾದರೆ ಹಳದಿ ಬಿಲ್ಲೆಗಳನ್ನು ಎಷ್ಟಿಡಬೇಕು ಮಕ್ಕಳೇ? ಇಲ್ಲಿ ಸರಿಯಾಗಿ ಹೇಳಿದ್ರಿ, 8 ಬಿಲ್ಲೆಗಳನ್ನು ಇಡಬೇಕು. 1 2 3 4 5 6 7 8. ನೀಲಿ ಬಣ್ಣದ ಬಿಲ್ಲೆಗಳನ್ನು ಎಷ್ಟಿಡಬೇಕು ಮಕ್ಕಳೇ? 7 ಇಡಬೇಕು. 1 2 3 4 5 6 7. ಹಸಿರು ಅಂದರೆ 100ರ ಸ್ಥಾನದ ಬಿಲ್ಲೆಗಳನ್ನು ಎಷ್ಟಿಡಬೇಕು ಮಕ್ಕಳೇ? 9 ಇಡಬೇಕು. 1 2 3 4 5 6 7 8 9. ಹಾಗೆ ಕೆಂಪು ಬಣ್ಣದ ಅಂದರೆ 1000 ಸ್ಥಾನದ ಬಿಲ್ಲೆಗಳನ್ನು
5 ಇಡಬೇಕು. 1 2 3 4 5. ಹಾಗೆ 10,000 ಸ್ಥಾನದ ಬಿಲ್ಲೆಗಳನ್ನು 2 ಇಡಬೇಕು. 1 2. ಇದು ಎರಡನೇ ಸಂಖ್ಯೆಗೆ ಸಂಬಂಧಿಸಿದಂತೆ ಬಿಲ್ಲೆಗಳನ್ನು ಇಟ್ಟಿದ್ದೀವಿ. ಈಗ ಈ ಎರಡೂ ಸಂಖ್ಯೆಗಳ ಬಿಲ್ಲೆಗಳಿಗೆ ಸಂಬಂಧಿಸಿದಂತೆ ನಾವು ಕೂಡಿಸಿ ಮೊತ್ತ ಎಷ್ಟಾಯಿತು ಅಂತ ಹೇಳಬೇಕು. ಆದರೆ ಕೂಡಿಸ್ಬೇಕಾದ್ರೆ ನಾವು ಒಂದು ಸ್ಥಾನದಲ್ಲಿ ಒಂದು ಅಂಕೆ ಬರೋ ಥರ ಮಾತ್ರ ಇಡಬೇಕು. ಅಕಸ್ಮಾತ್ ಜಾಸ್ತಿ ಬಂತು ಅಂದರೆ ಏನು ಮಾಡಬೇಕು ಅಂತ ನಿಮಗೆಲ್ಲ ಗೊತ್ತಿದೆ. ಈಗ ಎಣ್ಸೆಣ ಒಟ್ಟು ಬಿಡಿ ಸ್ಥಾನದಲ್ಲಿ ಎಷ್ಟಾಯಿತು ಅಂತ 3 4 5 6 7 8 9 10 11 12 13. ಈ 13ರಲ್ಲಿ ನಾವು 10 ನೋಡಿ 5 + 5 10, 10 + 3 13. ಈ 10ರ ಬದಲಾಗಿ ಬಿಡಿ ಸ್ಥಾನದ 10 ಬಿಲ್ಲೆಗಳ ಬದಲಾಗಿ ನಾವು 10ರ ಸ್ಥಾನದ 1 ಬಿಲ್ಲೆಯನ್ನು ತಗೊಳ್ಳೋಣ. ತಗೊಂಡ್ಬಿಟ್ಟು ಇದನ್ನು 10ರ ಸ್ಥಾನಕ್ಕೆ ದಶಕವಾಗಿ ಕೊಟ್ಕೊಳ್ಳೋಣ. ನಂತರ ಈ 10ರ ಸ್ಥಾನಕ್ಕೆ ಈ ದಶಕ ಸಹಿತ ಒಟ್ಟು ಎಷ್ಟಾಯಿತು? 6 1 7 8 9 10 11 12 13 14. ಈ 14ರಲ್ಲಿ ನೀಲಿ ಬಣ್ಣದ ಅಂದರೆ 10ರ ಸ್ಥಾನದ 10 ಬಿಲ್ಲೆಗಳ ಬದಲಾಗಿ ನಾವು ಹಸಿರು ಬಣ್ಣದ 1 ಬಿಲ್ಲೆ ಅಂದರೆ 100ರ ಸ್ಥಾನದ 1 ಬಿಲ್ಲೆಯಾಗಿ ಪರಿವರ್ತಿಸ್ಕೊಂಡು ದಶಕವನ್ನು ಕೊಡೋಣ. ಈಗ 100ರ ಸ್ಥಾನದಲ್ಲಿ ಎಷ್ಟು ಬಿಲ್ಲೆಗಳಾಯಿತು ಮಕ್ಕಳ? 9 10 11 12 13 14 15 16 17. ಹಾಗಾದರೆ 9 1 10. ಈ 100ರ ಸ್ಥಾನದ 10 ಬಿಲ್ಲೆಗಳ ಬದಲಾಗಿ ನಾವು 1000 ಸ್ಥಾನದ 1 ಬಿಲ್ಲೆಯಾಗಿ ಪರಿವರ್ತಿಸ್ಕೊಂಡು ಇದನ್ನು 1000 ಸ್ಥಾನಕ್ಕೆ ದಶಕವನ್ನು ಕೊಟ್ಕೊಳ್ಳೋಣ. ಹಾಗಾದರೆ 1000 ಸ್ಥಾನದಲ್ಲಿ ಎಷ್ಟಾಯಿತು? 5 6 7 8 9 10 11 12 13 14. ಈ 10 ಬಿಲ್ಲೆಗಳ 1000 ಸ್ಥಾನದ 10 ಬಿಲ್ಲೆಗಳ ಬದಲಾಗಿ 10,000 ಸ್ಥಾನದ 1 ಬಿಲ್ಲೆಯಾಗಿ ಪರಿವರ್ತಿಸ್ಕೊಂಡು ಇದನ್ನು ಇಲ್ಲಿ 10,000 ಸ್ಥಾನಕ್ಕೆ ದಶಕವನ್ನು ಕೊಟ್ಕೊಳ್ಳೋಣ. ಈಗ 10,000 ಸ್ಥಾನಕ್ಕೆ ಎಷ್ಟಾಯಿತು? 1 2 3 4 5 6. ಹಾಗಾದರೆ ನಮ್ಮ ಉತ್ತರ ಎಷ್ಟು? 6 10,000, 4,000, 700, 4 10, ಹಾಗೆ 3 1. ಇದನ್ನು ಒಟ್ಟಾರೆಯಾಗಿ ಎಣಿಸಿದಾಗ ನನಗೆ ಎಷ್ಟು ಉತ್ತರ ಬರುತ್ತೆ? 64,743. 64,743. ಮಕ್ಕಳೇ, ಚಟುವಟಿಕೆಯಿಂದ ನಿಮಗೆ ಉತ್ತರ ಎಷ್ಟು, ಯಾಕೆ ದಶಕ ತಗೋತೀವಿ ಅಂತ ಅರ್ಥ ಆಯ್ತಲ್ವಾ? ಈಗ ಹಾಗಾದರೆ ಅದನ್ನು ಚಟುವಟಿಕೆ ಮಾಡಿದ ಮೇಲೆ ನಾವು ಇಲ್ಲಿ ಹೇಗೆಲ್ಲ ನಾವು ನಮೂದಿಸ್ಬೇಕು, ದಶಕವನ್ನು ಎಲ್ಲೆಲ್ಲಿ ಕೊಡಬೇಕು ಸ್ಥಾನದ ಪ್ರಕಾರ ನೋಡ್ಬಿಡೋಣ ಒಂದ್ಸರಿ. ನೋಡಿ, ಬಿಡಿ ಸ್ಥಾನದಲ್ಲಿ 5 8 ಕೂಡಿಸಿದ್ವಿ, 13 ಬಂತು. 3ಕ್ಕೆ 13ರಲ್ಲಿ 3ಅನ್ನು ಬಿಡಿ ಸ್ಥಾನಕ್ಕೆ ಇಟ್ಕೊಂಡ್ವಿ, 1ಅನ್ನು 10ನೇ ಸ್ಥಾನಕ್ಕೆ ದಶಕವಾಗಿ ತಗೊಂಡ್ವಿ. ನೋಡಿ, ಇಲ್ಲಿ ಇದು ದಶಕಕ್ಕೆ ಅಂತ ಮೀಸಲಿಟ್ಟಿರ್ತಕ್ಕಂಥ ಜಾಗ. ಇದು 2 ಸಂಖ್ಯೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಜಾಗ. ಇಲ್ಲೇನು ಮಾಡಬೇಕು? ಸಂಕಲನ ಮಾಡಬೇಕು. ಇಲ್ಲಿ ಮೊತ್ತವನ್ನು ಹೇಳ್ತಾ ಇದ್ದೀವಿ. ಗೊತ್ತಲ್ವಾ ನಿಮಗೆ? ಮೊದಲೇ ಮಾಡಿದ್ರಲ್ವಾ? ವೆರಿ ಗುಡ್. ಈಗ 10ನೇ ಸ್ಥಾನ ಕೂಡಿಸಿ 1 6 7 7 + 7 14. 14ರಲ್ಲಿ 4ಅನ್ನು 10ನೇ ಸ್ಥಾನಕ್ಕಿಟ್ವಿ, 1ಅನ್ನು 100ನೇ ಸ್ಥಾನಕ್ಕೆ ದಶಕ ತಗೊಂಡ್ವಿ. ಹಾಗೆ 100ನೇ ಸ್ಥಾನ ಕೂಡಿಸಿದಾಗ ನಮಗೆ 17 ಬಂತು. 7ಅನ್ನು 100ನೇ ಸ್ಥಾನಕ್ಕಿಟ್ವಿ, 1ಅನ್ನು 1000 ಸ್ಥಾನಕ್ಕೆ ದಶಕ ಕೊಟ್ವಿ. ಈಗ 1000 ಸ್ಥಾನ ಕೂಡಿಸಿದಾಗ ನಮಗೆ ಎಷ್ಟು ಬಂತು ಮಕ್ಕಳ? 14. ಅದರಲ್ಲಿ 4ಅನ್ನು 1000 ಸ್ಥಾನಕ್ಕಿಟ್ವಿ, 1ಅನ್ನು 10,000 ಸ್ಥಾನಕ್ಕೆ ದಶಕ ತಗೊಂಡ್ವಿ. ಈಗ ಒಟ್ಟಾರೆಯಾಗಿ ದಶಕ 10,000 ಸ್ಥಾನ ದಶಕ ಸಹಿತ ಕೂಡಿಸಿದಾಗ ನಮಗೆ 10,000 ಸ್ಥಾನ
6 ಬಂತು. ಹಾಗಾಗಿ ನಮ್ಮ ಉತ್ತರ ಎಷ್ಟಾಯಿತು ಮಕ್ಕಳ? 64,743. ವೆರಿ ಗುಡ್ ಮಕ್ಕಳ, ಎಲ್ಲರೂ ಚೆನ್ನಾಗಿ ಕಲ್ತಿದ್ದೀರಲ್ವಾ? ಈಗ ಒಂದು ಹೇಳಿಕೆ ಸಮಸ್ಯೆ ಕೊಟ್ಟಾಗ ನಾವು ಸರಿಯಾಗಿ ಓದ್ಕೊಂಡು ಏನು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡು ಆಮೇಲೆ ಆ ಸಮಸ್ಯೆಗೆ ಪರಿಹಾರವನ್ನು ನಾವು ಮಾಡೋಣ. ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಒಬ್ಬರು ಟೆಸ್ಟ್ ಪಂದ್ಯಗಳಲ್ಲಿ 14,025 ರನ್ಗಳನ್ನು ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ 15,759 ರನ್ನುಗಳನ್ನು ಗಳಿಸಿದ್ದಾರೆ. ಹಾಗಾದರೆ ಅವರು ಗಳಿಸಿದ ಒಟ್ಟು ರನ್ನುಗಳನ್ನು ಕಂಡುಹಿಡಿಯಿರಿ. ಪ್ರಶ್ನೆ ಕೇಳ್ತಾ ಇದೆ, ಒಟ್ಟು ರನ್ನುಗಳು. ಹಾಗಾದರೆ ನಾವಿಲ್ಲಿ ಸಂಕಲನ ಮಾಡಬೇಕು. ಪರಿಹಾರವನ್ನು ನೋಡೋಣ. ಕ್ರಿಕೆಟ್ ಕ್ರೀಡಾಪಟು ಒಬ್ಬರು ಟೆಸ್ಟ್ ಪಂದ್ಯಗಳಲ್ಲಿ ಗಳಿಸಿದ ರನ್ನುಗಳ ಸಂಖ್ಯೆ ಎಷ್ಟಪ್ಪ? 14,025. ಹಾಗೆ ಏಕದಿನ ಅಂದರೆ ಒಂದು ದಿನದ ಪಂದ್ಯಗಳಲ್ಲಿ ಗಳಿಸಿದ ರನ್ನುಗಳ ಸಂಖ್ಯೆ 15,759. ಹಾಗಾದರೆ ಅವರು ಒಟ್ಟು ರನ್ನುಗಳನ್ನು ಎಷ್ಟು ಗಳಿಸಿದ್ರು ಅಂತ ನೋಡೋದಾದರೆ 14,025 ಮತ್ತು 15,759 ಸಂಕಲನ ಮಾಡಬೇಕು, ಕೂಡಿಸ್ಬೇಕು. ಕೂಡಿಸಿದಾಗ ತಕ್ಕಂತ ಕೂಡಿಸೋದಲ್ಲ, ಸ್ಥಾನ ಬೆಲೆಗೆ ಸರಿಯಾಗಿ ನಾವು ಕೂಡಿಸ್ತಾ ಹೋಗೋಣ. ನಮಗೆ ಉತ್ತರ 14 ಬಂತು ಬಿಡಿ ಸ್ಥಾನದಲ್ಲಿ, 4 ಹಾಗೆ ಉಳಿಸ್ಕೊಂಡ್ವಿ, 1 10ನೇ ಸ್ಥಾನಕ್ಕೆ ದಶಕ ಕೊಟ್ವಿ. ಇಲ್ಲಿ ಕೂಡಿಸಿದಾಗ 10ನೇ ಸ್ಥಾನ 8 ಬಂತು, 100ನೇ ಸ್ಥಾನ 7, 1000 ಸ್ಥಾನ 9, 10,000 ಸ್ಥಾನ 2. ಹಾಗಾದರೆ ಒಟ್ಟು ಉತ್ತರ ಎಷ್ಟಾಯಿತು ನಮಗೆ? 29,784. ಆ ಉತ್ತರನ ನಾವು ಒಟ್ಟಾರೆಯಾಗಿ ಆ ಕ್ರೀಡಾಪಟು ಗಳಿಸಿದ ರನ್ನುಗಳ ಸಂಖ್ಯೆ ಅಂತ ನಮೂದಿಸಬೇಕು. ಈಗ ಅದೇ ಥರ ಇನ್ನೊಂದು ಹೇಳಿಕೆ ಸಮಸ್ಯೆ. ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು, 14,635 ಹಿಂದಿ ಭಾಷೆಯ ಪುಸ್ತಕಗಳು ಹಾಗೂ 10,284 ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ. ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳು ಅಂದರೆ ಈ 3 ಭಾಷೆಯ ಒಟ್ಟು ಪುಸ್ತಕಗಳು ಎಷ್ಟು? ಇಲ್ಲೂ ಕೂಡ ಸಂಕಲನ ಮಾಡಬೇಕು. ಆ 3 ಭಾಷೆಯ ಪುಸ್ತಕಗಳನ್ನು ಸ್ಥಾನ ಬೆಲೆಗೆ ಸರಿಯಾಗಿ ನಾವು ಹಾಕ್ಕೊಂಡು ಕೂಡಿಸ್ಬೇಕು. ಹಾಗೆ ಕೂಡಿಸ್ತಾ ಬಂದಾಗ ನಮಗೆ ಆಯಾ ಭಾಷೆಯ ಪುಸ್ತಕಗಳ ಸಂಖ್ಯೆಯನ್ನು ನಮೂದಿಸ್ಕೊಳ್ಳೋಣ. ಒಟ್ಟು ಪುಸ್ತಕಗಳ ಸಂಖ್ಯೆ ಅಂದರೆ ಆ 3 ಭಾಷೆಯ ಪುಸ್ತಕಗಳ ಸಂಖ್ಯೆಗಳನ್ನು ಸೇರಿಸಿ ನಮೂದಿಸ್ಕೊಂಡು ಸ್ಥಾನ ಬೆಲೆಗೆ ಸರಿಯಾಗಿ ಬರ್ಕೊಂಡಾಗ ನಮಗೆ ಉತ್ತರ 42,862 ಬಂತು. ಮಕ್ಕಳೇ, ಇಲ್ಲಿ ಗಮನಿಸಬೇಕು, ಯಾವುದೇ ಕಾರಣಕ್ಕೂ ನೀವು ಅಭ್ಯಾಸದ ಸಮಯದಲ್ಲಿ ಸ್ಥಾನ ಬೆಲೆ ಹಾಕ್ಕೊಂಡೇ ಮಾಡಬೇಕು. ಇಲ್ಲದೇ ಇದ್ದರೆ ನೀವೇನು ಮಾಡ್ತೀರಾ? ಕರೆಕ್ಟ್, 10,000 ಸ್ಥಾನದನ್ನು 100ನೇ ಸ್ಥಾನಕ್ಕೆ ಸೇರಿಸ್ತೀರಾ, ವ್ಯತ್ಯಾಸಗಳು ಆಗೋಗುತ್ತೆ, ಲೆಕ್ಕ ತಪ್ಪಾಗುತ್ತೆ. ಹಾಗಾಗಿ ನೀವೇನು ಮಾಡಬೇಕು? ಸ್ಥಾನ ಬೆಲೆಗೆ ಸರಿಯಾಗಿ ಹಾಕ್ಕೋಬೇಕು. ಸೊ ಬಂದಿರೋ ಉತ್ತರ 42,862 ಒಟ್ಟಾರೆ ಪುಸ್ತಕಗಳ ಸಂಖ್ಯೆ ಅಂತ ನಮೂದಿಸಬೇಕು. ಮಕ್ಕಳೇ, ಅಡ್ಡ ಸಾಲಿನಲ್ಲಿ ಮೊತ್ತ ಕಂಡು ಹಿಡಿಯಿರಿ ಅಂತ ಒಂದು ಪ್ರಶ್ನೆ ಎಲ್ಲಿ ಕೊಟ್ಟಿದ್ದಾರೆ? ನಿಮ್ಮ ಅಭ್ಯಾಸ ಪುಸ್ತಕದ 13ನೇ ಪುಟದಲ್ಲಿ ಇದೆ. ಅದರ ಒಂದು ಲೆಕ್ಕವನ್ನು ನಾನು ನಿಮಗೆ ಪರಿಚಯ ಮಾಡಿ ಕೊಡ್ತೇನೆ. ಈಗ ಕಂಬ ಸಾಲಿನಲ್ಲೇನೋ ಹಾಕ್ಕೊಂಡು ಲೆಕ್ಕಗಳನ್ನು ಸುಲಭವಾಗಿ ಮಾಡಿಬಿಡ್ತೀರಾ. ಈಗ ಅಡ್ಡ ಸಾಲು ಕೊಟ್ಟಿದ್ದಾರೆ, 2 ಸಂಖ್ಯೆ, ಇಲ್ಲಿ 1 ಅಲ್ಲಿ 1, 2 ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು? ಇದು ಕೂಡ ಸ್ಥಾನ ಬೆಲೆಗೆ ಸರಿಯಾಗಿ ನೋಡಿಕೊಂಡು ನಾವು ಅಡ್ಡ ಸಾಲಿನಲ್ಲಿ ಕೂಡಬೇಕು. ಈಗ ನೋಡಿ, ಮೊದಲನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಇದೆ, 2ನೇ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 9 ಇದೆ. 1, 9 ಸೇರಿಸಿದ್ರೆ ಎಷ್ಟಾಯಿತು ಮಕ್ಕಳ? ಸರಿಯಾಗಿ ಹೇಳಿದ್ರಿ, 10. 10 ನಾನು ಇಲ್ಲಿ ಬರಿಬೇಕಾ? ಇಲ್ಲ, 10ರಲ್ಲಿ 0 ಮಾತ್ರ ಬರೆದು 1ನ್ನು 10ನೇ ಸ್ಥಾನಕ್ಕೆ ದಶಕವಾಗಿ ಕೊಟ್ಕೋಬೇಕು. ಹಾಗಾಗಿ ನಾನಿಲ್ಲಿ ಉತ್ತರನ 0 ಬರೆದೆ, 1ನ್ನು 10ನೇ ಸ್ಥಾನಕ್ಕೆ ದಶಕ ಕೊಟ್ಕೊಂಡೆ. 2 + 1 3, 3 ಮತ್ತು 6 ಸೇರಿದ್ರೆ ನಮಗೆ ಕರೆಕ್ಟ್ 9 ಆಯಿತು. ಆ ಉತ್ತರನ 10ನೇ ಸ್ಥಾನಕ್ಕೆ ಬರೆದೆ. ದಶಕ ಕೊಟ್ಕೊಳ್ಳೋಷ್ಟು ಏನೂ ಇಲ್ಲ. ಈಗ 100ನೇ ಸ್ಥಾನ ಕೂಡಿಸಿ 3, 3 ಮತ್ತು 8,
ಎಷ್ಟಾಯಿತು ಮಕ್ಕಳ? ಕರೆಕ್ಟ್, 11. 11ರಲ್ಲಿ 1ಅನ್ನು 100ನೇ ಸ್ಥಾನಕ್ಕೆ ಇಳಿಸ್ಕೊಂಡೆ, ಒಂದನ್ನು ನಾನು 1000 ಸ್ಥಾನಕ್ಕೆ ದಶಕವಾಗಿ ಕೊಟ್ಕೊಂಡೆ. ಆ 1 + 8 9, 9 + 7 16, 16ರಲ್ಲಿ 6 ಇಟ್ಕೊಂಡೆ, 1ಅನ್ನು 10,000 ಸ್ಥಾನಕ್ಕೆ ದಶಕ ಕೊಟ್ಕೊಂಡೆ. ಸೊ 1 ಮತ್ತು 3 4, 4 4 ಕರೆಕ್ಟ್ 8. ಹಾಗಾಗಿ ಅಡ್ಡ ಸಾಲಿನಲ್ಲೇ ಕೊಟ್ಟರೂ ಪರವಾಗಿಲ್ಲ, ಕಂಬ ಸಾಲಿನಲ್ಲಿ ಕೊಟ್ಟರೂ ಪರವಾಗಿಲ್ಲ, ನಾವು ಸ್ಥಾನ ಬೆಲೆಗೆ ಸರಿಯಾಗಿ ಅಂಕೆಗಳನ್ನು ಕೂಡಿಸಿದಾಗ ನಮಗೆ ಉತ್ತರ ಸರಿಯಾಗಿ ಬರುತ್ತೆ. ಹಾಗಾದರೆ ಇಲ್ಲಿರ್ತಕ್ಕಂಥ 2 ಸಂಖ್ಯೆಗಳ ಉತ್ತರ ಎಷ್ಟು? 86,190. ಅದೇ ಅಭ್ಯಾಸ ಪುಸ್ತಕದ ಪುಟ ಸಂಖ್ಯೆ 11ರಲ್ಲಿ ಇನ್ನೂ ಒಂಥರ ಲೆಕ್ಕಗಳನ್ನು ಕೊಟ್ಟಿದ್ದಾರೆ. ಯಾವ ಥರ? ಕಂಬ ಸಾಲಿನಲ್ಲಿ 2 ಸಂಖ್ಯೆ ಕೊಟ್ಬಿಟ್ಟು ಕೂಡಿಸ್ಬಿಟ್ಟು ಮೊತ್ತ ಕೊಟ್ಬಿಟ್ಟಿದ್ದಾರೆ ಅವರೇ. ಆದರೆ ಇಲ್ಲಿ ಗಮನಿಸಿ, ಆ ಸಂಖ್ಯೆಯ ಕೆಲವು ಅಂಕಿಗಳು ಕೊಟ್ಟೇ ಇಲ್ಲ, ಉತ್ತರದ್ದು 1 ಅಂಕಿ ಕೊಟ್ಟೇ ಇಲ್ಲ. ನೀವೇನು ಮಾಡಬೇಕು? ಕರೆಕ್ಟ್, ಯಾವ ಅಂಕಿ ಕೊಟ್ಟಿಲ್ವೋ ಅದನ್ನು ಕರೆಕ್ಟಾಗಿ ಲೆಕ್ಕಾಚಾರ ಮಾಡಿ ತುಂಬಿಸ್ತಾ ಬರಬೇಕು. ಇದು ಒಂಥರ ಖಾಲಿ ಬಿಟ್ಟ ಜಾಗಗಳನ್ನು ತುಂಬಿಸಿ ಅನ್ನೋ ಒಂಥರ ಲೆಕ್ಕ ಇದು. ಈಗ ಬಿಡಿ ಸ್ಥಾನ ನೋಡೋಣ. ಬಿಡಿ ಸ್ಥಾನದಲ್ಲಿ ಮೊದಲನೇ ಸಂಖ್ಯೆಯಲ್ಲಿ 4 ಇದೆ, 2ನೇ ಸಂಖ್ಯೆಯಲ್ಲಿ ಖಾಲಿ ಬಿಟ್ಟಿದ್ದಾರೆ. ಹಾಗಾದರೆ 4ಕ್ಕೆ ಎಷ್ಟು ಕೂಡಿಸಿದ್ರೆ 3 ಬರುತ್ತೆ? ಅಯ್ಯೋ ನಗ್ತಾ ಇದ್ದೀರಲ್ವಾ? ಕೂಡ್ಸೋದಲ್ಲ ಮೀಸ್, ಕಳಿಯೋದು. 4ರಲ್ಲಿ 1 ಕಳೆದ್ರೆ 3 ಬರುತ್ತೆ. ಅಲ್ಲ ಮಕ್ಕಳೇ, ಇಲ್ಲಿ ಚಿಹ್ನೆ ನೋಡಿ ಏನು ಕೊಟ್ಟಿದ್ದಾರೆ? ಪ್ಲಸ್. ಅಂದರೆ ನೀವು ಕೂಡಿಸ್ಲೇಬೇಕು. ಎಷ್ಟು ಕೂಡಿಸ್ತೀರಾ 4ಕ್ಕೆ? ಹಾಂ, ಉತ್ತರ ಬರ್ತಾ ಇದೆ. 4ಕ್ಕೆ ನಾವು 9 ಕೂಡಿಸ್ಬೇಕು. 9 ಕೂಡಿಸಿದಾಗ ನಮಗೇನು ಬರುತ್ತೆ? 9 4 13 ಆಯಿತು. 13ರಲ್ಲಿ 3ಅನ್ನು ನಾವು ಬಿಡಿ ಸ್ಥಾನಕ್ಕೆ ಬರ್ಕೊಂಡು 1ಅನ್ನು 10ನೇ ಸ್ಥಾನಕ್ಕೆ ದಶಕ ಕೊಟ್ಕೋಬೇಕು. ಈಗ ನೋಡಿ, 1 + 0 1, 1ಕ್ಕೆ 8 ಕೂಡಿಸಿದ್ರೆ 9. ಅವರು ಆಗಲೇ ಉತ್ತರ ಕೊಟ್ಬಿಟ್ಟಿದ್ರು. ಹಾಗಾದರೆ ನಾವು 9 ಕೂಡಿಸಿದ್ರು ಸರಿ. ಇಲ್ಲಿ ಉತ್ತರ 9 ಬಂದಿದೆ. ಈಗ 100ನೇ ಸ್ಥಾನ ನೋಡಿ, 8 3 11. 11ಕ್ಕೆ 1ಅನ್ನು ನಾವು ಬರ್ಕೊಂಡ್ವಿ, ಇನ್ನು 1 ದಶಕವನ್ನು ಕೊಟ್ಕೋಬೇಕು 1000 ಸ್ಥಾನಕ್ಕೆ. ಈಗ 1000 ಸ್ಥಾನಕ್ಕೆ 1 ದಶಕ + 6 7 ಆಗೋಯ್ತು. 7ಕ್ಕೆ ಎಷ್ಟು ಕೂಡಿಸಿದ್ರೆ 9 ಬರುತ್ತೆ ಮಕ್ಕಳೇ? ಸರಿಯಾಗಿ ಹೇಳ್ತಾ ಇದ್ದೀರಾ. 7ಕ್ಕೆ 2 ಕೂಡಿಸಿದ್ರೆ 9 ಬರುತ್ತೆ. ಈ ರೀತಿಯಾಗಿ ನೀವು ಈ ಥರ 2 ಸಂಖ್ಯೆಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಕೂಡ ನೀವು ಆಲೋಚನೆ ಮಾಡಿ ಲೆಕ್ಕ ಮಾಡಿ ಸರಿಯಾಗಿ ತುಂಬಿಸ್ತಾ ಬರಬೇಕು. ಅದೇ ರೀತಿ ಅಭ್ಯಾಸ ಪುಸ್ತಕದಲ್ಲಿ ಇನ್ನೂ ಒಂಥರ ಲೆಕ್ಕವನ್ನು ಕೊಟ್ಟಿದ್ದಾರೆ. ಯಾವ ಥರ ಕೊಟ್ಟಿದ್ದಾರೆ? ಒಂದು ಕೋಷ್ಟಕ ಕೊಟ್ಬಿಟ್ಟಿದ್ದಾರೆ, ಅಡ್ಡ ಸಾಲುಗಳು ಮತ್ತು ಕಂಬ ಸಾಲುಗಳು. ಈ ಅಡ್ಡ ಸಾಲಿನಲ್ಲಿ ಒಂದೊಂದು ಕಂಬ ಸಾಲಿನಲ್ಲಿ ಒಂದೊಂದು ಸಂಖ್ಯೆಯನ್ನು ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿ ಇಲ್ಲೂ ಕೂಡ ಅಡ್ಡ ಸಾಲಿನಲ್ಲಿ ಒಂದೊಂದರಲ್ಲಿ ಒಂದೊಂದು ಸಂಖ್ಯೆಯನ್ನು ಕೊಟ್ಬಿಟ್ಟಿದ್ದಾರೆ. ಏನು ಮಾಡಬೇಕು ಅಂತ ಚಿಹ್ನೆ ಕೊಟ್ಟಿದ್ದಾರೆ. ಇದರ ಅರ್ಥ ನಾವು ಸಂಕಲನ ಮಾಡಬೇಕು. ಯಾವ್ಯಾವುದನ್ನು ಮಾಡಬೇಕಪ್ಪ ನೋಡಿ. ಈ ಅಡ್ಡ ಸಾಲು ಈ ಕಂಬ ಸಾಲು ಕೂಡಿಸ್ಬಿಟ್ಟು ಬರೋ ಉತ್ತರವನ್ನು ಇಲ್ಲಿ ಬರಿಬೇಕು. ಅದೇ ರೀತಿ ಈ ಅಡ್ಡ ಸಾಲು ಈ ಕಂಬ ಸಾಲು ಕೂಡಿಸ್ಬಿಟ್ಟು ಬರೋ ಉತ್ತರವನ್ನು ಇಲ್ಲಿ ಬರಿಬೇಕು. ಆದರೆ ಅವರು ಆಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಬೇಕಿದ್ರೆ ಪರೀಕ್ಷೆ ಮಾಡಿ. 7 + 7 14ರಲ್ಲಿ 4 1 ದಶಕ, 8 1 9, 9 6 15ಕ್ಕೆ 5 1 ದಶಕ, 9 1 10, 10ಕ್ಕೆ 5 15. ಹಾಂ, ಸರಿಯಾಗಿ ಅವರೇ ಉತ್ತರ ಕೊಟ್ಬಿಟ್ಟಿದ್ದಾರೆ. ಅದೇ ರೀತಿ ಈ ಅಡ್ಡ ಸಾಲು ಈ ಕಂಬ ಸಾಲು ಕೂಡಿಸಿ ಅವರೇ 2346 ಅಂತ ಉತ್ತರ ಕೊಟ್ಬಿಟ್ಟಿದ್ದಾರೆ. ನೀವು ಈ ಅಡ್ಡ ಸಾಲನ್ನ ಈ ಕಂಬ ಸಾಲನ್ನ ಸಂಖ್ಯೆಯನ್ನು ಕೂಡಿಸ್ಬಿಟ್ಟು ಇಲ್ಲಿ ಉತ್ತರ ಬರೀಬೇಕು. ಹಾಗಾದರೆ ನಿಮಗೆ ಕೊಟ್ಟಿರೋದು ಈ ಒಂದು ಬಾಕ್ಸಲ್ಲಿ ನೀವು ಉತ್ತರ ಬರೀಬೇಕು. ಈ 2 ಸಂಖ್ಯೆಗಳನ್ನು ಕೂಡಿಸಿ ಮತ್ತು ಈ ಬಾಕ್ಸಲ್ಲಿ ಈ 2 ಸಂಖ್ಯೆಗಳನ್ನು ಕೂಡಿಸಿ ಉತ್ತರವನ್ನು ಬರಿಬೇಕು. ಹಾಗಾದರೆ ಉತ್ತರ ಎಷ್ಟು ಬರುತ್ತೆ ನೋಡೋಣ. ಮೊದಲನೇದು ತಗೊಳ್ಳಿ. 1234, ಅದಕ್ಕೆ 567 ಕೂಡಿಸಿದಾಗ ನಮಗೆ 1801 ಉತ್ತರ ಬಂತು. ಅದನ್ನೇ ನಾವು ಈ ಒಂದು ಖಾಲಿ ಜಾಗದಲ್ಲಿ ಅಂದರೆ ಖಾಲಿ ಮನೆಯಲ್ಲಿ ತುಂಬಿಸಿದ್ವಿ. ಈಗ ಎರಡನೇದು ನೋಡೋಣ.
1112ಕ್ಕೆ 987 ಕೂಡಿಸ್ಬೇಕು. ಕೂಡಿಸಿದಾಗ ಎಷ್ಟು ಬಂತು ಉತ್ತರ? 2099. ಅದನ್ನು ಇನ್ನೊಂದು ಖಾಲಿ ಮನೆಯಲ್ಲಿ ನಾವು ತುಂಬಿಸಿ ಈ ಕೋಷ್ಟಕವನ್ನು ಪೂರ್ಣಗೊಳಿಸಿದ್ವಿ. ಹಾಗಾದರೆ ಮಕ್ಕಳೇ, ನೀವು ಇಲ್ಲಿಯವರೆಗೆ ಅಂದರೆ ಮೊದಲನೇ ಅವಧಿಯಲ್ಲೂ ಮತ್ತು ಎರಡನೇ ಅವಧಿಯಲ್ಲೂ ಸೇರಿ ನೀವು ಏನೇನು ಕಲ್ತಿದ್ದೀರಾ? 5 ಅಂಕಿ ಸಂಖ್ಯೆಗಳನ್ನು ದಶಕ ಇಲ್ಲದೇ ಸಂಕಲನ ಮಾಡೋದು ಕಲ್ತಿದ್ದೀರಾ. ಹಾಗೆ 5 ಅಂಕೆಗಳ ದಶಕ ಸಹಿತ ಅಂದರೆ ದಶಕ ತಗೊಂಡು ಸಂಕಲನ ಮಾಡೋದನ್ನು ಕಲ್ತಿದ್ದೀರಾ. ಹಾಗೆ ಸಂಕಲನವನ್ನು ಆಧರಿಸಿದ ಹೇಳಿಕೆ ಸಮಸ್ಯೆಗಳನ್ನು ಬಿಡಿಸೋದನ್ನು ಕೂಡ ಕಲ್ತಿದ್ದೀರಾ. ಇದನ್ನೆಲ್ಲ ನೀವು ಬಳಸ್ಕೊಂಡು ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿ ಮತ್ತು ನಿಮ್ಮ ಪಠ್ಯಪುಸ್ತಕದಲ್ಲಿ ಯಾವ್ಯಾವ ಲೆಕ್ಕಗಳನ್ನು ಕೊಟ್ಟಿದ್ದಾರೋ ಅದನ್ನೆಲ್ಲ ಬಿಡಿಸ್ತೀರಾ ಅಂತ ನಾನು ಭಾವಿಸಿದ್ದೇನೆ. ಬಿಡಿಸ್ತೀರಲ್ವಾ ಮಕ್ಕಳೇ? ಬಿಡಿಸ್ಬಿಟ್ಟು ನೀವು ಏನು ಮಾಡಬೇಕು? ನಿಮ್ಮ ಹತ್ತಿರದ ಶಿಕ್ಷಕರಿಗೆ ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರಿಗೆ ನೀವು ಅದನ್ನು ತೋರಿಸಿ ತಪ್ಪಿದರೆ ಸರಿಪಡಿಸ್ಕೊಳ್ಳಿ. ಹಾಗಾದರೆ ನೀವು ಎಷ್ಟರ ಮಟ್ಟಿಗೆ ಕಲ್ತಿದ್ದೀರಾ ಅಂತ ಒಂದು ಸಣ್ಣ ಪರೀಕ್ಷೆಯನ್ನು ಮಾಡೋಣ. ಇಲ್ಲಿ ನೋಡಿ, ನಿಮಗೆ 4 ಆಯ್ಕೆಗಳನ್ನು ಕೊಟ್ಟಿದ್ದೀನಿ ಒಂದು ಪ್ರಶ್ನೆಗೆ. ನೀವು ಪ್ರಶ್ನೆ ಸರಿಯಾಗಿ ಓದ್ಕೊಂಡು ಯಾವುದು ಸರಿಯಾದ ಆಯ್ಕೆ ಅಂತ ಉತ್ತರಿಸಬೇಕು. ಪ್ರಶ್ನೆ ಏನಪ್ಪ? ಸಂಕಲನವನ್ನು ಸಂಖ್ಯೆಯ ಈ ಸ್ಥಾನದಿಂದ ಪ್ರಾರಂಭಿಸ್ತೇವೆ. ಯಾವ ಸ್ಥಾನದಿಂದ ಪ್ರಾರಂಭಿಸ್ತೇವೆ? ಉತ್ತರ ಬರ್ತಾ ಇದೆಯಲ್ವಾ? ವೆರಿ ಗುಡ್. ಉತ್ತರ ಕೆಲವು ಮಕ್ಕಳು ಹೇಳ್ತಾ ಇದ್ದಾರೆ. ನೋಡೋಣವಾ? 10 ಅಲ್ಲ. ಉತ್ತರ 10 ಅಲ್ಲ. 100 ಕೂಡ ಅಲ್ಲ. 1000 ಕೂಡ ಅಲ್ಲ. ಬಿಡಿ. ಹೌದು, ಯಾವಾಗಲೂ ಸಂಕಲನವನ್ನು ಬಿಡಿ ಸ್ಥಾನದಿಂದ ನಾವು ಪ್ರಾರಂಭಿಸ್ತಾ ಬರಬೇಕು. ಹಾಗೆ ಎರಡನೇ ಪ್ರಶ್ನೆ, 400 + 2000 + 5 + 80 ಇವಿಷ್ಟನ್ನು ಕೂಡಿಸಿದಾಗ ನಮಗೆ ಬರೋವಂಥ ಉತ್ತರ? ಆಲ್ರೆಡಿ ಉತ್ತರ ಹೇಳ್ತಾ ಇದ್ದೀರಾ. ವೆರಿ ಗುಡ್. 2485 ಸರಿಯಾದ ಉತ್ತರ. ಉಳಿದಿರೋ ಉತ್ತರಗಳು ತಪ್ಪಾಗಿತ್ತು. ನಿಮಗೆ ಒಂದು ಪುಟ್ಟ ಮನೆಗೆಲಸ, ಒಂದು ಹೇಳಿಕೆ ಸಮಸ್ಯೆ. ಬರ್ಕೊಳ್ಳಿ ಮಕ್ಕಳ, ನಾನು ಹೇಳ್ತಾ ಹೋಗ್ತೀನಿ, ನೀವು ಬರ್ಕೊಳ್ಳಿ. ಸಾತ್ವಿಕನ ಮಾಸಿಕ ಸಂಬಳ 56,460 ರೂಪಾಯಿಗಳು. ಹಾಗೂ ಅಮಿತ್ ಇವನ ಮಾಸಿಕ ಸಂಬಳ 59,380 ರೂಪಾಯಿಗಳು. ಹಾಗಾದರೆ ಇವರಿಬ್ಬರ ಒಟ್ಟು ಮಾಸಿಕ ಸಂಬಳವನ್ನು ಕಂಡುಹಿಡಿಯಿರಿ. ಬರ್ಕೊಳ್ತಾ ಇದ್ದೀರಲ್ವಾ ಮಕ್ಕಳೇ? ಹಾಗಾದರೆ ನೀವು ಈ ಮನೆ ಕೆಲಸವನ್ನು ಕರೆಕ್ಟಾಗಿ ಮಾಡಿ ನಿಮ್ಮ ಹತ್ತಿರದ ಶಿಕ್ಷಕರಿಗೆ ತೋರಿಸಿ ಸರಿಪಡಿಸ್ಕೊಳ್ಳಿ ಮಕ್ಕಳೇ. ಇದುವರೆಗೂ ನೀವು 5ನೇ ತರಗತಿಯ 2ನೇ ಅಧ್ಯಾಯದ ಸಂಕಲನ ಪಾಠವನ್ನು ಸರಿಯಾಗಿ ಅರ್ಥೈಸ್ಕೊಂಡಿದ್ದೀರಾ ಅಂತ ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು ಮಕ್ಕಳೇ. ನಾನು ಉಮಾ ಅಂತ. ನಾನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಬಂಡೆಪಾಳ್ಯ ದಕ್ಷಿಣ ವಲಯ 1 ಇಲ್ಲಿ ಸಹಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮಸ್ತೆ ಮಕ್ಕಳೇ. ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲ್ಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ.